ಜಯಲಲಿತಾ ಅವರು ಕರುಣಾನಿಧಿ ಅವರ DMK ಪಕ್ಷ ಯಾವ ರೀತಿ ಅವಮಾನ ಮಾಡ್ತು ಅಂತ ಅವಮಾನಕ್ಕೆ ಸಿಡಿದೆದ್ದು ಅವರು ನಾನು ಮುಖ್ಯಮಂತ್ರಿ ಆಗಿ ಪ್ರವೇಶ ಮಾಡ್ತೀನಿ ಅಲ್ಲಿವರೆಗೆ ನೋಡ್ತಾ ಇರಿ ಅಂತ ಅಲ್ಲೇ ಚಾಲೆಂಜ್ ಮಾಡಿ ಹೋಗಿ ಮತ್ತೆ ಮುಖ್ಯಮಂತ್ರಿ ಆಗೇ ವಿಧಾನಸಭೆಗೆ ಬಂದ್ರು ಅವ್ರು ಮುಖ್ಯಮಂತ್ರಿ ಆದ್ಮೇಲೆ ಕರುಣಾನಿಧಿ ಮಲ್ಕೊಂಡಿರೋರ್ನ ಮಧ್ಯರಾತ್ರಿಯಲ್ಲಿ ಹೆಂಗ್ ಎತ್ತಾಕ ಬಂದ್ರು ಪೊಲೀಸರು ಅಂತಂದ್ರೆ ಅವ್ರದ್ದು ಲುಂಗಿ ಎಲ್ಲ ಬಿಚ್ಚೋಯ್ತು. ಅಷ್ಟು ರಣ ಹೋರಾಟ ಇವ್ರದ್ದು ಅಂತದ್ದು ಓನ್ಲಿ ಬಿಕಾಸ್ ವಿಜಯ್ನ ಹೊರಗಡೆ ಇಡಬೇಕು ಅನ್ನೋದಕ್ಕೆ ಈ ಎರಡೂ ಪಕ್ಷಗಳು ಒಂದಾಗ್ತಾ ಇದಾವೆ ಅನ್ನೋ ಸುದ್ದಿ ಏನಿದೆ ಅಲ್ಲ, ನನಗಂತೂ ನಂಬಕ್ ತುಂಬಾ ಕಷ್ಟ ಆಗ್ತಾ ಇದೆ. ನನಗೆ ತುಂಬಾ ಕಷ್ಟ ಆಗ್ತಾ ಇದೆ. ಅಂಡ್ ಮೋರೋವರ್ ಇಲ್ಲಿ ಜನರ ಅಭಿಪ್ರಾಯ ಒಂದು ಈಗ ತಾನೇ ಅರಂಗೇಟ್ರ ಮಾಡಿರುವ ನಾಟ್ ಈವನ್ 2 ವರ್ಷ ಆಗಿಲ್ಲ ಪಾರ್ಟಿ ಕಟ್ಟಿ. ಅಂತಹ ಪಾರ್ಟಿಯನ್ನ ನಂಬಿ 107 ಸ್ಥಾನಗಳನ್ನ ತಮಿಳುನಾಡಿನ ಜನ ಕೊಡ್ತಾರೆ ಅಂತಂದರೆ ಎಷ್ಟರ ಮಟ್ಟಿಗೆ ಈ DMK ಮತ್ತು AIDMK ಇಂದ ರೋಸಿ ಹೋಗಿದ್ದಾರೆ ಜನ ಅನ್ನುವಂತ ಒಂದು ಪಲ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇವರು ವಿಫಲರಾಗಿ ಕೇವಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆ ಸಾಧ್ಯತೆ ಇಲ್ಲ ಅಂತ ಹೇಳಿಲ್ಲ. ಇಟ್ಸ್ ನಾಟ್ ಹೈಲಿ ಇಂಪಾಸಿಬಲ್ ಅಂತ ಏನೂ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಆ ಒಂದು ಆಯ್ಕೆ ಇದೆ. ಈ ತರದ ಹಂಗ ಅಸೆಂಬ್ಲಿ ಆದಾಗ ಅದ್ರ ಒಂದು ನೈತಿಕತೆ, ಒಂದು ಜನಾಭಿಪ್ರಾಯ, ಎಲ್ಲಿ ನಾವು ಸ್ಟ್ಯಾಂಡ್ ಆಗ್ತಾ ಇದೀವಿ ಜನರ ದೃಷ್ಟಿಯಲ್ಲಿ